ಎಲ್ಲರಿಗೂ ನಮಸ್ಕಾರ. ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯ ಬಳ್ಳಾರಿ ಹಾಗೂ ಕಾಲೇಜ್ ಶಿಕ್ಷಣ ಇಲಾಖೆ ಇವರ ಆದೇಶದ ಮೇರೆಗೆ ವಿದ್ಯಾರ್ಥಿಗಳಿಗೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ LMS ಮೂಲಕ ಅವರಿಗೆ ಸ್ಟಡಿ ಮೆಟೀರಿಯಲ್, PPT, MCQ ಮತ್ತು PPT ಮೂಲಕ ವಿಡಿಯೋ ಪಾಠವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ವ್ಯವಸ್ಥೆಯ ಅಡಿಯಲ್ಲಿ ಇವತ್ತು ನಾನು ನಿಮಗೆ BA 6ನೇ ಸೆಮಿಸ್ಟರ್ ಈ ಆಧುನಿಕ ಭಾರತದ ಇತಿಹಾಸ ಕ್ರಿಸ್ತಶಕ 1857ರಿಂದ ಕ್ರಿಸ್ತಶಕ 1950ರವರೆಗೆ ಇದನ್ನು ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಇಲ್ಲಿ ಈ ಒಂದು ಪಠ್ಯಕ್ರಮದಲ್ಲಿ ಮೊಟ್ಟ ಮೊದಲನೆಯ ಅಧ್ಯಾಯವಾಗಿ ಬರುವಂತಹ 1857ರ ಮಹಾದಂಗೆ, ಲಾರ್ಡ್ ಲಿಟ್ಟನ್, ಲಾರ್ಡ್ ರಿಪ್ಪನ್ ಮತ್ತು ಲಾರ್ಡ್ ಕರ್ಜನ್ ಈ ಎಲ್ಲ ವಿಷಯಗಳು ಈ ಅಧ್ಯಾಯ 1ರಲ್ಲಿ ಬರ್ತವೆ. ಹಾಗಾಗಿ ನಾನು ಮೊಟ್ಟ ಮೊದಲನೇದಾಗಿ ಈ 1857ರ ಮಹಾದಂಗೆ ಅಥವಾ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂತಹ ವಿಷಯವನ್ನು ಕುರಿತು ಸುಮಾರು 3 ಸೆಷನ್ಗಳಲ್ಲಿ ನಿಮಗೆ ವಿಡಿಯೋ ಪಾಠವನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ವಿದ್ಯಾರ್ಥಿಗಳೇ, ಭಾರತದ ಇತಿಹಾಸದಲ್ಲಿ 3 ಬಹಳ ಪ್ರಮುಖವಾಗಿರ್ತಕ್ಕಂತಹ ವರ್ಷಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ. ಅದು ಕ್ರಿಸ್ತಶಕ 1757ರ ಪ್ಲಾಸಿ ಕದನ, ಆಮೇಲೆ ಕ್ರಿಸ್ತಶಕ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ನಂತರ 1947ರ ಭಾರತದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಈ 3 ಅಂದರೆ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡ್ತಾರೆ. 1757ರ ಪ್ಲಾಸಿ ಕದನದಿಂದ ಹಿಡಿದು 1857ರವರೆಗಿನ ಈ ಅವಧಿಯಲ್ಲಿ ಬ್ರಿಟಿಷರು ಭಾರತೀಯರನ್ನು ರಾಜಕೀಯವಾಗಿ ಪರತಂತ್ರರನ್ನಾಗಿ, ಆರ್ಥಿಕವಾಗಿ ನಿರ್ಗತಿಕರನ್ನಾಗಿ, ಸಾಮಾಜಿಕವಾಗಿ ಅಸಮಾನತೆಯಿಂದ ಹಾಗೂ ಧಾರ್ಮಿಕವಾಗಿ ಕೀಳು ದೃಷ್ಟಿಯಿಂದ ಕಾಣ್ತಾರೆ. ಹೀಗೆ ಆಂಗ್ಲರ ಆಕ್ರಮಣ, ಅನ್ಯಾಯ, ಅತ್ಯಾಚಾರ ಮತ್ತು ಶೋಷಣೆಯ ವಿರುದ್ಧ ಕ್ರಿಸ್ತಶಕ 1857ರಲ್ಲಿ ಭಾರತದ ಅರಸರು, ಪ್ರಜೆಗಳು, ಸೈನಿಕರು, ಕೃಷಿಕರು ಮತ್ತು ಭೂಮಾಲೀಕರು ಆಂಗ್ಲರನ್ನು ಭಾರತದಿಂದ ಹೊಡೆದೋಡಿಸಬೇಕು ಅನ್ನುವಂತಹ ಸಂಘಟಿತ ಪ್ರಯತ್ನವನ್ನು ಮಾಡ್ತಾರೆ. ಈ ಸಂಘಟಿತ ಪ್ರಯತ್ನವನ್ನು ಸಿಪಾಯಿ ದಂಗೆ ಅಥವಾ 1857ರ ಮಹಾದಂಗೆ ಅಥವಾ 1857ರ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನು ನಾವು ಕರಿತೀವಿ. ವಿದ್ಯಾರ್ಥಿಗಳೇ, ಈ 1857ರ ಮಹಾದಂಗೆಗೆ ಕಾರಣವಾಗಿರ್ತಕ್ಕಂತಹ ಅಂಶಗಳಲ್ಲಿ ನಾವು ಈ 6 ಪ್ರಮುಖ ಅಂಶಗಳನ್ನು ಗಮನಿಸಬಹುದು. ಒಂದನೇದಾಗಿ ರಾಜಕೀಯ ಕಾರಣಗಳು, ಎರಡನೇದಾಗಿ ಸಾಮಾಜಿಕ ಕಾರಣಗಳು, ಮೂರನೇದಾಗಿ ಆರ್ಥಿಕ ಕಾರಣಗಳು, ನಾಲ್ಕನೇದಾಗಿ ಧಾರ್ಮಿಕ ಕಾರಣಗಳು, ಐದನೇದಾಗಿ ಸೈನಿಕ ಕಾರಣಗಳು ಹಾಗೂ ಆರನೇದಾಗಿ ತತ್ಕ್ಷಣದ ಕಾರಣಗಳು ಅನ್ನುವಂತಹ ಈ 6 ಅಂಶಗಳನ್ನು ಇಟ್ಟುಕೊಂಡು ನಾವು 1857ರ ಮಹಾದಂಗೆಗೆ ಕಾರಣವಾಗಿರ್ತಕ್ಕಂತಹ ಅಂಶಗಳನ್ನು ಇಲ್ಲಿ ಪರಿಶೀಲಿಸಬಹುದು. ವಿದ್ಯಾರ್ಥಿಗಳೇ, ಮೊಟ್ಟ ಮೊದಲನೇದಾಗಿ ರಾಜಕೀಯ ಕಾರಣಗಳು. ಅದರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿ. ನಿಮಗೆ ಈಗಾಗಲೇ ತಿಳಿದಿರುವಂತೆ ಲಾರ್ಡ್ ಡಾಲ್ಹೌಸಿಯು ಭಾರತದಲ್ಲಿ ಅತಿಕ್ರಮಣ ನೀತಿಯನ್ನು ಅನುಸರಿಸಿದ ಅಂತ. ಯಾಕೆಂದರೆ ಈ ಭಾರತದಲ್ಲಿ
ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅನ್ನುವಂತಹ ಹಂಬಲವನ್ನು ಹೊಂದಿರುವಂತಹ ಲಾರ್ಡ್ ಡಾಲ್ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಅನುಸರಿಸುವುದರ ಮೂಲಕ ಭಾರತದ ಸತಾರ, ಜೈತಪುರ, ಸಂಬಲ್ಪುರ, ಉದಯಪುರ, ಅರ್ಕಾಟ್, ಝಾನ್ಸಿ ಮತ್ತು ನಾಗಪುರಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಹಾಗೂ ಆ ಪ್ರಯತ್ನದಲ್ಲಿ ಯಶಸ್ವಿಯಾಗ್ತಾನೆ. ಅಲ್ಲದೆ ಈತನು ದುರಾಡಳಿತದ ನೆಪವೊಡ್ಡಿ ಬಿರಾರ್, ಔದ್, ಅಸ್ಸಾಂ, ಕೊಡಗು, ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸ್ತಾನೆ. ಹೀಗೆ ಇಲ್ಲಿ ಲುಡ್ಲೋ ತಿಳಿಸುವಂತೆ ಬ್ರಿಟಿಷರ ನೀತಿಯಿಂದ ಮತ್ತೆ ಆಕ್ರಮಣಕ್ಕೆ ಒಳಗಾದ ಭಾರತೀಯ ರಾಜ್ಯಗಳು, ನೆನಪಿಟ್ಕೊಳ್ರಿ, ಬ್ರಿಟಿಷರ ನೀತಿಯಿಂದ ಮತ್ತೆ ಆಕ್ರಮಣಕ್ಕೆ ಒಳಗಾದ ಭಾರತೀಯ ರಾಜ್ಯಗಳು ಬ್ರಿಟಿಷರ ವಿರುದ್ಧ ತಮ್ಮ ಧ್ವನಿ ಎತ್ತಲು ಅಸಹಾಯಕರಾದರು ಅಂತ. ಹಾಗಾದರೆ ಬ್ರಿಟಿಷರು ತಮ್ಮ ಆಕ್ರಮಣ ನೀತಿಯಿಂದಾಗಿ ಭಾರತೀಯ ಸೈನಿಕರು ಉದ್ಯೋಗವನ್ನು ಕಳೆದುಕೊಳ್ತಾರೆ ಮತ್ತು ಔಧದಲ್ಲಿ ಸುಮಾರು 60,000 ಕುಟುಂಬಗಳು ಬೀದಿಗೆ ಬೀಳುವುದರ ಮೂಲಕ ಅವರು ನಿರ್ಗತಿಕರಾಗ್ತಾರೆ. ಹೀಗೆ ಈ ಲಾರ್ಡ್ ಡಾಲ್ಹೌಸಿಯು ಅನುಸರಿಸಿರುವಂತಹ ಈ ಆಕ್ರಮಣ ನೀತಿಯಿಂದ ಈ ಭಾರತೀಯರಿಗೆ ಅನೇಕ ರೀತಿಯಾಗಿರ್ತಕ್ಕಂತಹ ತೊಂದರೆಗಳಾಗ್ತವೆ. ಬಿರುದು ಬಾವಲಿಗಳ ರದ್ದತಿ. ಹಿಂದಿನಿಂದಲೂ ಬ್ರಿಟಿಷರು ಆಶ್ರಿತ ರಾಜ್ಯಗಳಿಗೆ ಅರಸರಿಗೆ ಬಿರುದು ಬಾವಲಿಗಳು ಮತ್ತು ವರ್ಷಾಸನವನ್ನು ನೀಡ್ತಾ ಇದ್ದರು. ಆದರೆ ಲಾರ್ಡ್ ಡಾಲ್ಹೌಸಿಯು ತನ್ನ ಆಡಳಿತದ ಅವಧಿಯಲ್ಲಿ ಆಶ್ರಿತ ರಾಜ್ಯಗಳ ಅರಸರುಗಳಿಗೆ ನೀಡುತ್ತಿದ್ದ ಬಿರುದು ಮತ್ತು ಬಾವಲಿಗಳನ್ನು ಹಾಗೂ ವರ್ಷಾಸನಗಳನ್ನು ಕೊಡುವುದನ್ನು ರದ್ದುಪಡಿಸ್ತಾನೆ. ಯಾರು? ಲಾರ್ಡ್ ಡಾಲ್ಹೌಸಿ. ಇದು ಸಹ ಈ ರಾಜಕೀಯ ಕಾರಣಗಳಲ್ಲಿ 1857ರ ಮಹಾದಂಗೆಗೆ ಪ್ರಮುಖ ಕಾರಣವಾಗಿ ಪರಿಣಮಿಸಿದೆ. ವಿದ್ಯಾರ್ಥಿಗಳೇ, ಈ ಲಾರ್ಡ್ ವೆಲ್ಲಸ್ಲಿಯು ತನ್ನ ಕಾಲದಲ್ಲಿ ತಂದಿರುವಂತಹ ಸಹಾಯಕ ಸೈನ್ಯ ಪದ್ಧತಿ, ಈ ಸಹಾಯಕ ಸೈನ್ಯ ಪದ್ಧತಿ ಹೇಗಿತ್ತು, ಅದರ ಲಕ್ಷಣಗಳೇನು, ಅದರ ಸ್ವರೂಪವೇನು ಅನ್ನುವಂತಹ ವಿಷಯವನ್ನು ನೀವು ಹಿಂದಿನ 5ನೇ ಸೆಮಿಸ್ಟರ್ನಲ್ಲಿ ಅದನ್ನು ತಿಳ್ಕೊಂಡಿದ್ದೀರಿ. ಈ ಲಾರ್ಡ್ ವೆಲ್ಲಸ್ಲಿಯ ಕಾಲದಲ್ಲಿ ಜಾರಿಗೆ ಬಂದಿರತಕ್ಕಂತಹ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕರಿಸುವಂತಹ ಭಾರತದ ಕೆಲವು ರಾಜ್ಯಗಳ ಅರಸರು ಬ್ರಿಟಿಷರು ತಮ್ಮ ರಾಜ್ಯದಲ್ಲಿ ಇರಿಸಿರುವಂತಹ ಬ್ರಿಟಿಷ್ ಸೈನ್ಯದ ವೆಚ್ಚವನ್ನು ಭರಿಸಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರು ಆ ಒಂದು ವೆಚ್ಚವನ್ನು ಭರಿಸದೇ ಇರುವಂತಹ ರಾಜ್ಯಗಳನ್ನು ಲಾರ್ಡ್ ವೆಲ್ಲಸ್ಲಿಯು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಅವುಗಳನ್ನು ಸೇರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾನೆ, ಸೇರಿಸಿಕೊಳ್ತಾನೆ. ಇದು ಸಹ ಈ ಒಂದು ದಂಗೆಗೆ ಬಹಳ ಪ್ರಮುಖ ಕಾರಣವಾಗಿ ಪರಿಣಮಿಸುತ್ತದೆ. ನೆಕ್ಸ್ಟು ಆಡಳಿತಾತ್ಮಕ ಕಾರಣಗಳು. ಬ್ರಿಟಿಷರು ಭಾರತೀಯರಿಗೋಸ್ಕರ ಅಥವಾ ತಮ್ಮ ಸ್ವಾರ್ಥಕ್ಕೋಸ್ಕರ ಅನೇಕ ರೀತಿಯಾಗಿರ್ತಕ್ಕಂತಹ ಆಡಳಿತಾತ್ಮಕ ಕಾನೂನುಗಳನ್ನು ಅವರು ಜಾರಿಗೆ ತಂದರು. ಅದರಲ್ಲಿ ಬಹಳ ಪ್ರಮುಖವಾಗಿ ಇನಾಮ್ ಕಮಿಷನ್. ಕ್ರಿಸ್ತಕ 1852ರಲ್ಲಿ ಇನಾಮ್ ಕಮಿಷನ್ ಅನ್ನುವಂತಹ ಕಾಯ್ದೆ ಜಾರಿಗೆ ಬರುತ್ತದೆ. ಆ ಕಾಯ್ದೆ ಜಾರಿಗೆ ಬರುವುದರ ಮೂಲಕ ಬ್ರಿಟಿಷರು ಈ ಹಿಂದೆ ಭಾರತೀಯ ರಾಜರು ಶಿಕ್ಷಣ ಸಂಸ್ಥೆಗಳಿಗೆ, ವಿದ್ವಾಂಸರಿಗೆ, ಸಾಧು ಸಂತರಿಗೆ ನೀಡಿದ್ದ, ನೆನಪಿಟ್ಕೊಳ್ರಿ, ಇನಾಮ್ ಕಮಿಷನ್ ಮೂಲಕ ಬ್ರಿಟಿಷರು ಈ ಹಿಂದೆ ಭಾರತೀಯ ರಾಜರು ಶಿಕ್ಷಣ ಸಂಸ್ಥೆಗಳಿಗೆ, ವಿದ್ವಾಂಸರಿಗೆ, ಸಾಧು ಸಂತರಿಗೆ ನೀಡಿದ್ದ ಭೂಮಿ ಮತ್ತು ಕೊಡುಗೆಗಳನ್ನು ವಾಪಸ್ ಪಡೆದುಕೊಳ್ತಾರೆ. ಹಾಗೂ ಶಿಕ್ಷಣ ಸಂಸ್ಥೆಗಳಿಗೆ ನೀಡಿದ್ದ ಸಂಪೂರ್ಣ ಕಂದಾಯ ವಿನಾಯಿತಿಯನ್ನು ಇವರು ರದ್ದುಪಡಿಸಿ ಮತ್ತೆ ಮರಳಿ ಆ ಒಂದು ಶಿಕ್ಷಣ ಸಂಸ್ಥೆಗಳ ಮೇಲೆ ಕಂದಾಯವನ್ನು ವಿಧಿಸ್ತಾರೆ. ಅಲ್ಲದೆ ಜಮೀನ್ದಾರಿ ಸುಧಾರಣಾ ಕ್ರಮದ ಅನ್ವಯ ಸುಮಾರು ಭಾರತದ 20,000 ಎಸ್ಟೇಟ್ಗಳ ಜಮೀನುಗಳನ್ನು ಬ್ರಿಟಿಷರು ದುರಾಕ್ರಮಣ ಮಾಡಿ ವಶಪಡಿಸಿಕೊಳ್ತಾರೆ. ಹೀಗೆ ವಶಪಡಿಸಿಕೊಳ್ಳುವುದರ ಮೂಲಕ ಭಾರತೀಯರ ಕೋಪ ಮತ್ತು ಅವರ ಅತೃಪ್ತಿಗೆ ಇವರು ಕಾರಣರಾಗ್ತಾರೆ. ನೆಕ್ಸ್ಟು ಕಂದಾಯ ವಸೂಲಿಗೆ ಕಠಿಣ ಕ್ರಮ. ಬ್ರಿಟಿಷರು ಬಂಗಾಳ, ಬಿಹಾರ, ಒರಿಸ್ಸಾ ಮತ್ತಿತರ ಪ್ರಾಂತಗಳ ಕಂದಾಯ ವಸೂಲಿಗಾಗಿ ಭಾರತೀಯ ಅಧಿಕಾರಿಗಳ ಬದಲು ಬ್ರಿಟಿಷ್ ಅಧಿಕಾರಿಗಳನ್ನು ನೇಮಿಸಿದ್ರು ಅಂತ. ಅಂದರೆ
ಬ್ರಿಟಿಷರು ಬಂಗಾಳ, ಬಿಹಾರ, ಒರಿಸ್ಸಾ ಮತ್ತಿತರ ಪ್ರಾಂತಗಳಲ್ಲಿ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಪಡೆದುಕೊಂಡಿದ್ದರು. ಮೊದಲು ಅವರು ಭಾರತೀಯರಿಗೆ ಈ ಒಂದು ಅಧಿಕಾರವನ್ನು ಕೊಡ್ತಾರೆ. ನಂತರ ಆ ಭಾರತೀಯ ಅಧಿಕಾರಿಗಳಿಂದ ಈ ಒಂದು ಕಂದಾಯ ವಸೂಲಿಯ ಅಧಿಕಾರವನ್ನು ಕಸಿದುಕೊಂಡಿರ್ತಕ್ಕಂತಹ ಬ್ರಿಟಿಷರು ಭಾರತೀಯರಿಂದ ಅಥವಾ ಭಾರತೀಯ ರೈತರಿಂದ ಅಥವಾ ಭಾರತೀಯ ವ್ಯಾಪಾರಸ್ಥರಿಂದ ಅಥವಾ ಭಾರತೀಯ ಪ್ರಜೆಗಳಿಂದ ಬಲವಂತವಾಗಿ ಕಂದಾಯ ವಸೂಲಿಗೆ ಮುಂದಾಗ್ತಾರೆ. ಈ ಕಂದಾಯ ವಸೂಲಿಗೆ ಮುಂದಾದಾಗ ಅನೇಕ ರೀತಿಯಾಗಿರುವಂತಹ ಅತೃಪ್ತಿ ಭಾರತೀಯರಲ್ಲಿ ಉಂಟಾಗ್ತದೆ ಅಂತ. 1828 ಅಥವಾ 35ರಲ್ಲಿ ಜಾರಿಗೆ ಬಂದಿರತಕ್ಕಂತಹ ಭೂ ಸುಧಾರಣಾ ಕಾನೂನು. ಈ ಕಾಯ್ದೆ ವಿಲಿಯಂ ಬೆಂಟಿಂಕನ ಕಾಲದಲ್ಲಿ ಜಾರಿಗೆ ಬಂದಿತ್ತು. ಈ ಕಾಯ್ದೆಯ ಅನ್ವಯ ಹೆಚ್ಚು ಹಣವನ್ನು ಬ್ರಿಟಿಷರಿಗೆ ಸಲ್ಲಿಸುವ, ನೆನಪಿಟ್ಕೊಳ್ರಿ, ಈ ಕಾಯ್ದೆ ಅನ್ವಯ ಹೆಚ್ಚು ಹಣವನ್ನು ಬ್ರಿಟಿಷರಿಗೆ ಸಲ್ಲಿಸುವ ಜಮೀನ್ದಾರರಿಗೆ ಆ ಜಮೀನ್ದಾರಿಕೆಯ ಸಂಪೂರ್ಣ ಹಕ್ಕು ಮತ್ತು ಬಾಧ್ಯತೆಯನ್ನು ಕೊಡಲಾಗ್ತಾ ಇತ್ತು. ಇದರಿಂದ ಜಮೀನ್ದಾರರು ತಮ್ಮ ಹಕ್ಕನ್ನು ಉಳಿಸಿಕೊಳ್ಳುವುದಕ್ಕಾಗಿ, ಯಾವಾಗ ತಮ್ಮ ಹಕ್ಕು ಹೋಗುತ್ತೆ ಅನ್ನುವಂತಹ ವಿಷಯ ತಿಳಿದಿರ್ತಕ್ಕಂತಹ ಭಾರತೀಯ ಜಮೀನ್ದಾರರು ಏನು ಮಾಡ್ತಾರೆ, ತಮ್ಮ ಹಕ್ಕನ್ನು ಉಳಿಸಿಕೊಳ್ಳುವುದಕ್ಕಾಗಿ ಭಾರತೀಯ ರೈತರ ಮೇಲೆ ಅಧಿಕ ತೆರಿಗೆಗಳನ್ನು ವಿಧಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಆ ವಿಧಿಸಲಿಕ್ಕೆ ಪ್ರಾರಂಭಿಸಿದಾಗ ಏನಾಗ್ತಾ ಇದೆ, ಭಾರತೀಯ ರೈತರು ಅನೇಕ ಕಷ್ಟ ನಷ್ಟಗಳಿಗೆ ಈಡಾಗ್ತಾರೆ. ಹಾಗೂ ಲಾರ್ಡ್ ಡಾರ್ವಸಿಯು ತನ್ನ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು, ಅಂದರೆ ಆತನು ತಂದಿರತಕ್ಕಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಭೂ ಮಾಲೀಕತ್ವರಿಗೂ ಸಹ ಅದನ್ನು ಅನ್ವಯಿಸುವುದರ ಮೂಲಕ ಅವರು ಅನೇಕ ರೀತಿಯಾಗಿರುವಂತಹ ತೊಂದರೆಗಳಿಗೆ ಒಳಗಾಗ್ತಾರೆ. ನೆಕ್ಸ್ಟು ನ್ಯಾಯಾಂಗ ವ್ಯವಸ್ಥೆ. ಬ್ರಿಟಿಷರು ಜಾರಿಗೆ ತಂದ ಜ್ಯೂರಿ ನ್ಯಾಯಾಂಗ ವ್ಯವಸ್ಥೆ, ಅಂದರೆ ಬ್ರಿಟಿಷರು ಜ್ಯೂರಿ ಅನ್ನುವಂತಹ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಈ ವ್ಯವಸ್ಥೆ ಭಾರತೀಯರಿಗೆ ಅಪರಿಚಿತವಾಗಿರ್ತಕ್ಕಂತಹ ಒಂದು ನ್ಯಾಯಾಂಗ ವ್ಯವಸ್ಥೆಯಾಗಿತ್ತು. ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಭಾರತೀಯರಿಗೆ ಕಷ್ಟವಾಗ್ತಾ ಇದೆ. ಮತ್ತು ಬ್ರಿಟಿಷ್ ನ್ಯಾಯಾಧೀಶರಿಗಷ್ಟೇ, ನೆನಪಿಟ್ಕೋಬೇಕು, ಬ್ರಿಟಿಷ್ ನ್ಯಾಯಾಧೀಶರಿಗಷ್ಟೇ ಭಾರತೀಯ ಅಪರಾಧಿಗಳನ್ನು ವಿಚಾರಿಸುವ ಹಕ್ಕನ್ನು ಬ್ರಿಟಿಷರು ನೀಡ್ತಾರೆ. ಹೀಗೆ ಭಾರತೀಯ ನ್ಯಾಯಾಂಗ ಪದ್ಧತಿಯಲ್ಲಿ ಬಳಕೆಯಲ್ಲಿ ಇರುವಂತಹ ಈ ಒಂದು ಪರ್ಷಿಯನ್ ಹಾಗೂ ಸ್ಥಳೀಯ ಭಾಷೆಗಳ ಬದಲಿಗೆ ಇಂಗ್ಲೀಷ್ ಭಾಷೆಯನ್ನು ಜಾರಿಗೆ ತರ್ತಾರೆ. ಈ ಬ್ರಿಟಿಷರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಂದಿರುವಂತಹ ಅನೇಕ ರೀತಿಯ ಬದಲಾವಣೆಗಳು ಬ್ರಿಟಿಷ್ ನ್ಯಾಯಾಧೀಶರನ್ನು ಕೆರಳಿಸುವುದರ ಮೂಲಕ ಅವರು ಸಹ 1857ರ ಮಹಾದಂಗೆಯಲ್ಲಿ ಭಾಗವಹಿಸುವುದಕ್ಕೆ ಕಾರಣವಾಗ್ತದೆ. ನೆಕ್ಸ್ಟು ಬ್ರಿಟಿಷರು ಅನುಸರಿಸಿರುವಂತಹ ವರ್ಣಭೇದ ನೀತಿ. ಬ್ರಿಟಿಷರು ಭಾರತದಲ್ಲಿ ವರ್ಣಭೇದ ನೀತಿಗೆ ಮುಂದಾಗ್ತಾರೆ. ಅಂದರೆ ಕರಿಯ ಮತ್ತು ಬಿಳಿಯ ಅನ್ನುವಂತಹ ಈ ವರ್ಣಭೇದ ನೀತಿಯನ್ನು ಇವರು ಅನುಸರಿಸ್ತಾರೆ. ಕರಿಯರು ಅಥವಾ ಈ ಒಂದು ಬಣ್ಣದಲ್ಲಿ ಸ್ವಲ್ಪ ಕರಗಿರುವಂತಹ ಭಾರತೀಯರನ್ನು ಅನೇಕ ರೀತಿಯಾಗಿ ಅವರು ಕೀಳು ಮಟ್ಟದಲ್ಲಿ ನಡೆಸ್ಕೊಳ್ಳುವುದಕ್ಕೆ ಪ್ರಾರಂಭವಾಗ್ತಾರೆ. ಮತ್ತು ಅರ್ಹರಾದ ಭಾರತೀಯರಿಗೆ, ಅಂದರೆ ತಮ್ಮ ವರ್ಣಭೇದ ನೀತಿಗೆ, ಅಂದರೆ ಬಿಳಿಯರಾಗಿರ್ತಕ್ಕಂತಹ ಭಾರತೀಯರಿಗೆ ಯಾವುದೇ ಸೇನಾ ಮತ್ತು ನಾಗರಿಕ ವಿಭಾಗಗಳಲ್ಲಿ ಅವರಿಗೆ ಉನ್ನತ ಸ್ಥಾನಗಳನ್ನು ಕೊಡದೆ ಭಾರತೀಯರ ಅಸಂತೃಪ್ತಿಗೆ ಈ ಒಂದು ವರ್ಣಭೇದ ನೀತಿ ಸಹ ಕಾರಣವಾಗ್ತದೆ ಅಂತ. ಮೂರನೇದಾಗಿ ಆರ್ಥಿಕ ಕಾರಣಗಳು. ಬ್ರಿಟಿಷರ ಆರ್ಥಿಕ ಶೋಷಣೆ. ಬ್ರಿಟಿಷರು ಭಾರತವನ್ನು ಆರ್ಥಿಕವಾಗಿ ಸಂಪೂರ್ಣವಾಗಿ ಶೋಷಣೆ ಮಾಡುವುದಕ್ಕೆ ಮುಂದಾಗಿ ತಮ್ಮ ತಾಯ್ನಾಡಿನ ಅಭಿವೃದ್ಧಿಗೆ ಅವರು ಮುಂದಾಗ್ತಾರೆ. ಬ್ರಿಟಿಷರು ಭಾರತವನ್ನು ಕೇವಲ ಕಚ್ಚಾ ವಸ್ತುಗಳನ್ನು ರಫ್ತು ಮಾಡುವ ರಾಷ್ಟ್ರವನ್ನಾಗಿ ಮಾರ್ಪಡಿಸ್ತಾರೆ. ಹಾಗೂ ಭಾರತವನ್ನು ಕೇವಲ ಬಳಕೆ ವಸ್ತುಗಳ ಆಮದು ರಾಷ್ಟ್ರವನ್ನಾಗಿ ಪರಿಗಣಿಸ್ತಾರೆ. ಬ್ರಿಟಿಷ್ ಬಂಡವಾಳವು ಭಾರತಕ್ಕೆ, ಇಲ್ಲಿ ಒಂದು ಅಭಿಪ್ರಾಯವನ್ನು ನಾವು ಹೇಳ್ಬೋದು, ಬ್ರಿಟಿಷ್ ಬಂಡವಾಳವು ಭಾರತಕ್ಕೆ ನದಿಯಂತೆ ಹರಿದು ಬಂದು ಒಂದು ಪ್ರವಾಹದಂತೆ ಬಡ್ಡಿ ಮತ್ತು ಲಾಭಗಳೆರಡನ್ನು ತನ್ನೊಂದಿಗೆ ಕೊಚ್ಚಿಕೊಂಡು ಹೋಯಿತು ಅನ್ನುವಂತಹ ಅಭಿಪ್ರಾಯವನ್ನು ಅನೇಕ ಇತಿಹಾಸಕಾರರು ವ್ಯಕ್ತಪಡಿಸ್ತಾರೆ. ಹಾಗೆಯೇ ಜವಾಹರ್ಲಾಲ್ ನೆಹರೂರವರು ತಮ್ಮ ಡಿಸ್ಕವರಿ ಆಫ್ ಇಂಡಿಯಾ ಗ್ರಂಥದಲ್ಲಿ ಭಾರತದಿಂದ ಇಂಗ್ಲೆಂಡಿಗೆ ವಿಪುಲವಾದ ಸಂಪತ್ತು ಕೊಚ್ಚಿ ಹೋಯಿತು ಅನ್ನುವಂತಹ ವಿಚಾರವನ್ನು ಅವರು ಹೇಳ್ತಾರೆ. ಹಾಗೆಯೇ ಡಾಕ್ಟರ್ ಈಶ್ವರಿ ಪ್ರಸಾದ್ರವರು
ತನ್ನ ಮಕ್ಕಳೇ ಕ್ರಮೇಣ ಉಪವಾಸಕ್ಕೆ ತುತ್ತಾದರು. ನೆನಪಿಟ್ಕೊಳ್ರಿ, ತನ್ನ ಮಕ್ಕಳೇ ಕ್ರಮೇಣ ಉಪವಾಸಕ್ಕೆ ತುತ್ತಾದರು. ಭಾರತ ಇಂಗ್ಲೆಂಡಿಗೆ ಹಾಲು ಕೊಡುವ ಹಸುವಾಗಿ ಪರಿಣಮಿಸಿತ್ತು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಈ ರೀತಿಯಾಗಿ ಭಾರತವು ಬ್ರಿಟಿಷರಿಗೆ ಲಾಭದಾಯಕವಾಗಿದ್ದು ತನ್ನ ಮಕ್ಕಳೇ ಆಗಿರುವಂತಹ ಭಾರತೀಯರಿಗೆ ಅದು ಅನೇಕ ರೀತಿಯಾಗಿರ್ತಕ್ಕಂತಹ ತೊಂದರೆಗಳನ್ನು ಉಂಟು ಮಾಡುವಂತೆ ಬ್ರಿಟಿಷರು ಅಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡುವುದಕ್ಕೆ ಮುಂದಾಗ್ತಾರೆ. ಯಾವುದರಿಂದ? ಭಾರತವನ್ನು ಆರ್ಥಿಕ ಶೋಷಣೆ ಮಾಡುವ ಮೂಲಕ. ನೆಕ್ಸ್ಟು ನಿರುದ್ಯೋಗ ಸಮಸ್ಯೆ, ಅಂದರೆ ಭಾರತೀಯ ಗೃಹ ಕೈಗಾರಿಕೆಗಳ ನಾಶ. 19ನೇ ಶತಮಾನದ ಮಧ್ಯ ಭಾರತದ ಭಾಗದಲ್ಲಿ ಭಾರತೀಯ ಗೃಹ ಕೈಗಾರಿಕೆಗಳು ಬ್ರಿಟಿಷರು ಜಾರಿಗೆ ತಂದ ಕೈಗಾರಿಕಾ ನೀತಿಯನ್ನು ಎದುರಿಸಲಾಗದೆ, ನೆನಪಿಟ್ಕೊಳ್ರಿ, ಬ್ರಿಟಿಷರು ಜಾರಿಗೆ ತಂದ ಕೈಗಾರಿಕಾ ನೀತಿಯನ್ನು ಎದುರಿಸಲಾಗದೆ ಅನೇಕ ಭಾರತೀಯ ಗೃಹ ಕೈಗಾರಿಕೆಗಳು ನಾಶವಾಗ್ತವೆ. ಅಂತಹ ಗೃಹ ಕೈಗಾರಿಕೆಗಳನ್ನು ನಂಬಿ ಜೀವನ ನಡೆಸುವಂತಹ ಅನೇಕ ಭಾರತೀಯರು ನಿರುದ್ಯೋಗಿಗಳಾಗ್ತಾರೆ, ನಿರ್ಗತಿಕರಾಗ್ತಾರೆ, ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಕಷ್ಟ ನಷ್ಟಗಳಿಗೆ ಅವರು ಒಳಗಾಗ್ತಾರೆ. ಇಂತಹ ಭಾರತೀಯರು ಪ್ರಕೃತಿ ವಿಕೋಪ ಬಂದಾಗ ಬಡತನದ ಅಂಚಿನಲ್ಲಿದ್ದ ಭಾರತೀಯರು ಹಸಿವಿನಿಂದ ಬಳಲಿ ಅನೇಕ ಕಷ್ಟ ನಷ್ಟಗಳಿಗೆ ಅವರು ಈಡಾದರು. ಈ ಒಂದು ನಿರುದ್ಯೋಗ ಸಮಸ್ಯೆಯೂ ಸಹ ಭಾರತೀಯರ ಅತೃಪ್ತಿಗೆ ಕಾರಣವಾಗ್ತಾ ಇದೆ. ಇನ್ನು ಸಾಮಾಜಿಕ ಕಾರಣಗಳು. ಭಾರತೀಯ ಸಾಮಾಜಿಕ ಪದ್ಧತಿಯಲ್ಲಿ ಬ್ರಿಟಿಷರ ಹಸ್ತಕ್ಷೇಪ. ವಿದ್ಯಾರ್ಥಿಗಳೇ, ಈಗಾಗಲೇ ತಿಳಿದುಕೊಂಡಿರುವಂತೆ ಭಾರತೀಯ ಸಾಮಾಜಿಕ ಪದ್ಧತಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಆಚರಣೆಗಳು, ಮೌಢ್ಯಗಳು, ಕಂದಾಚಾರಗಳು ಜಾರಿಯಲ್ಲಿ ಇದ್ದವು. ಕ್ರಿಸ್ತಶಕ 1829 ಡಿಸೆಂಬರ್ 4ರಂದು ಲಾರ್ಡ್ ವಿಲಿಯಂ ಬೆಂಟಿಂಕನ್ನು ಜಾರಿಗೆ ತಂದಿರುವಂತಹ ಸತಿ ಸಹಗಮನ ನಿಷೇಧ ಕಾನೂನು. ನಿಮಗೆ ತಿಳಿದಿರುವಂತೆ ಸತಿ ಸಹಗಮನ ಎಂದರೆ ಪತಿಯು ಚಿತೆಯನ್ನು ಏರಿದಾಗ ಸತಿಯು ಆತನ ಚಿತೆಯಲ್ಲಿ ಹಾರಿ ತನ್ನ ಒಂದು ಪ್ರಾಣವನ್ನು ಬಿಡುವಂತಹ ಒಂದು ವಿಧಕ್ಕೆ ಇಲ್ಲಿ ಸತಿ ಸಹಗಮನ ಪದ್ಧತಿ ಅಂತ ಕರಿತಾರೆ. ಅಂತಹ ಒಂದು ಸತಿ ಸಹಗಮನ ಪದ್ಧತಿಗೆ ಯಾವುದೇ ರೀತಿಯಾಗಿರುವಂತಹ ಕಾನೂನಾತ್ಮಕವಾಗಿರುವಂತಹ ಮತ್ತು ಯಾವುದೇ ರೀತಿಯಾದ ಆಧಾರಗಳು ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕನ್ ಏನು ಮಾಡ್ತಾರೆ, ಆ ಒಂದು ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡುವುದಕ್ಕೆ ಒಂದು ಕಾನೂನನ್ನು ತರ್ತಾನೆ ಮತ್ತು ಈತನು ಬಾಲ್ಯ ವಿವಾಹವನ್ನು ನಿಷೇಧ ಮಾಡ್ತಾನೆ. ಹಾಗೂ 1856ರಲ್ಲಿ ಜಾರಿಗೆ ಬಂದಿರುವಂತಹ ಈ ಲಾರ್ಡ್ ಡಾಲ್ಹೌಸಿಯ ಕಾಲದಲ್ಲಿ ಜಾರಿಗೆ ಬಂದಿರುವಂತಹ ಪುನರ್ ವಿಧವಾ ವಿವಾಹ ಶಾಸನ ಎಲ್ಲ ಬಹಳ ಪ್ರಮುಖವಾಗಿರ್ತಕ್ಕಂತಹ ಕಾನೂನುಗಳು ಭಾರತೀಯರ ಒಳಿತಿಗಾಗಿ ಅವರು ತಂದಿದ್ದರೂ ಸಹ ಈ ಭಾರತೀಯ ಸಂಪ್ರದಾಯಸ್ಥರ ಕೋಪಕ್ಕೆ ಈ ಕಾರಣಗಳು ದಾರಿ ಮಾಡಿಕೊಡ್ತವೆ. ಇದು ಸಹ 1857ರ ಮಹಾದಂಗೆಗೆ ಕಾರಣವಾಗಿ ಪರಿಣಮಿಸಿತು ಅಂತ. ಭಾರತೀಯ ಸಂಸ್ಕೃತಿಯ ಬಗ್ಗೆ ಬ್ರಿಟಿಷರಿಗಿದ್ದ ಕೀಳು ಮನೋಭಾವನೆ. ಬ್ರಿಟಿಷರು ಭಾರತೀಯ ಹಿಂದೂ ಮುಸ್ಲಿಂ ಗ್ರಂಥಗಳಾಗಿರುವಂತಹ, ನೆನಪಿಟ್ಕೊಳ್ರಿ, ಬ್ರಿಟಿಷರು ಭಾರತೀಯ ಹಿಂದೂ ಮುಸ್ಲಿಂ ಗ್ರಂಥಗಳಾಗಿರುವಂತಹ ಪುರಾಣ, ಶಾಸ್ತ್ರಗಳು ಹಾಗೂ ಕುರಾನ್ ಗ್ರಂಥಗಳ ಬಗ್ಗೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುವುದಕ್ಕೆ ಮುಂದಾಗ್ತಾರೆ. ಯಾಕೆಂದರೆ ಈ ಪುರಾಣಗಳು, ಶಾಸ್ತ್ರಗಳು, ಈ ಕುರಾನ್ ಗ್ರಂಥಗಳಿಂದ ಯಾವುದೇ ರೀತಿಯಾಗಿರುವಂತಹ ಉಪಯೋಗವಿಲ್ಲ. ಈ ಉಪಯೋಗವಿಲ್ಲದೆ ಇರುವಂತಹ ಗ್ರಂಥಗಳಿಂದ ಭಾರತೀಯರಿಗೆ ಯಾವುದೇ ರೀತಿಯಾಗಿರುವಂತಹ ಪ್ರಯೋಜನವಿಲ್ಲ. ಈ ಗ್ರಂಥಗಳಿಗಿಂತ ಕ್ರೈಸ್ತ ಧರ್ಮದ ಗ್ರಂಥಗಳೇ ಮೇಲು ಅನ್ನುವಂತಹ ಅಭಿಪ್ರಾಯಕ್ಕೆ ಅವರು ಬರ್ತಾರೆ. ಅಲ್ಲದೆ ಈ ಕ್ರೈಸ್ತ ಮಿಷನರಿಗಳು ಸ್ಥಾಪಿಸಿದ್ದ ಶಿಕ್ಷಣ ಸಂಸ್ಥೆಗಳು ಕ್ರೈಸ್ತ ಮತ ಪ್ರಚಾರಕ್ಕೆ ಮುಂದಾಗ್ತವೆ ಹಾಗೂ ಭಾರತೀಯ ಶಾಲಾ ಕಾಲೇಜುಗಳಲ್ಲಿ ಬೈಬಲ್ ಕಲಿಕೆ ಕಡ್ಡಾಯವಾಗಿ ನಡೀತದೆ. ಲಾರ್ಡ್ ಮೆಕಾಲೆ ಎಂಬ ಇಂಗ್ಲಿಷ್ ಶಿಕ್ಷಣ ತಜ್ಞ ಹಿಂದೂ ಧರ್ಮ ಗ್ರಂಥಗಳನ್ನು ಟೀಕಿಸಿ ಅನೇಕ ಗ್ರಂಥಗಳನ್ನು ಬರೆಯುವುದಕ್ಕೆ ಮುಂದಾಗ್ತಾನೆ. ಹಾಗೂ ಲಾರ್ಡ್ ಮೆಕಾಲೆ ಜಾರಿಗೆ ತಂದಂಥ ಹೊಸ ಶಿಕ್ಷಣ ನೀತಿ ಭಾರತೀಯರನ್ನು ಕಂಗೆಡಿಸ್ತಾ ಇದೆ. ಇಂಗ್ಲಿಷ್ ಭಾಷೆಯು ಭಾರತೀಯ ಶಿಕ್ಷಣದ ಮಾಧ್ಯಮವಾಗಿ ಪರಿಣಿಸ್ತದೆ. ಆದ ಕಾರಣ ಇಂಗ್ಲಿಷ್ ಭಾಷೆಯನ್ನು ಕಲಿಯುವುದಕ್ಕೆ ಅನೇಕ ರೀತಿಯಾಗಿ ಪ್ರಯತ್ನ ಪಟ್ಟಿರ್ತಕ್ಕಂತಹ ಭಾರತೀಯರು ಅದರಲ್ಲಿ ವಿಫಲರಾಗ್ತಾರೆ. ಹೀಗೆ ಇಂಗ್ಲಿಷ್ ಭಾಷೆಯ ಶಿಕ್ಷಣ ಮಾಧ್ಯಮ
ಮತ್ತು ಕ್ರೈಸ್ತ ಮಿಷನರಿಗಳ ಕಾರ್ಯಪ್ರವೃತ್ತಿ ಮತ್ತು ಅವರ ಒಂದು ಭಾರತೀಯ ಸಂಸ್ಕೃತಿಯ ಬಗ್ಗೆ ಇರುವಂತಹ ಕೀಳು ದೃಷ್ಟಿಯು ಸಹ ಈ ಒಂದು 1857ರ ಮಹಾದಂಗೆಗೆ ಪ್ರಮುಖ ಕಾರಣವಾಗಿ ಪರಿಣಮಿಸಿತು. ಇನ್ನು ಹಿಂದೂ ಧಾರ್ಮಿಕ ಕಾರಣಗಳು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಡೈರೆಕ್ಟರ್ಗಳ ಅಧ್ಯಕ್ಷನಾಗಿರುವಂತಹ ಮ್ಯಾಂಗ್ರಲ್ಸ್ ಅನ್ನುವಂತಹ ವ್ಯಕ್ತಿ ಏನು ಹೇಳ್ತಾನಪ್ಪ ಅಂದರೆ, ಒಮ್ಮೆ ಕಾಮನ್ಸ್ ಸಭೆಯಲ್ಲಿ ಈತನು ಕ್ರೈಸ್ತ ಧ್ವಜ ಭಾರತದ ಎಲ್ಲ ಕಡೆ ಹಾರಾಡುವಂತೆ ಮಾಡಬೇಕು. ಆ ಹಾರಾಡುವಂತೆ ಮಾಡುವುದಕ್ಕೆ ವಿಶಾಲವಾಗಿರುವಂತಹ ಈ ಹಿಂದೂಸ್ತಾನವನ್ನು ದೇವರು ನಮಗೆ ಕರುಣಿಸಿದ್ದಾನೆ. ಆದ ಕಾರಣ ಭಾರತೀಯರನ್ನು ಕ್ರೈಸ್ತರನ್ನಾಗಿ ಮಾಡುವ ಕಾರ್ಯದಲ್ಲಿ ಎಲ್ಲರೂ ಶಕ್ತಿ ಮೀರಿ ದುಡಿಯಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾನೆ. ಯಾರೋ ಈ ಅಧ್ಯಕ್ಷನಾಗಿರುವಂತಹ ಮ್ಯಾಂಗ್ರಲ್ಸ್. ಭಾರತದಲ್ಲಿ ಬ್ರಿಟಿಷರ ತಕ್ಷಣದ ಗುರಿ ಏನಾದರೂ ಇದ್ನಪ್ಪ ಅಂದರೆ ಅದು ಹಿಂದೂಗಳನ್ನು ಕ್ರೈಸ್ತರನ್ನಾಗಿ ಪರಿವರ್ತಿಸುವುದೇ ಆಗಿತ್ತು ಅನ್ನುವಂತಹ ವಿಚಾರವನ್ನು ಆತನು ಹೇಳ್ತಾನೆ. ಹಾಗಾಗಿ ಕ್ರಿಸ್ತಕ 1856ರಲ್ಲಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಹೊಂದಿದ ವ್ಯಕ್ತಿಗಳಿಗೆ ಮಾತ್ರ, ನೆನಪಿಟ್ಕೊಳ್ರಿ, ಕ್ರೈಸ್ತ ಧರ್ಮಕ್ಕೆ ಮತಾಂತರ ಹೊಂದಿದ ವ್ಯಕ್ತಿಗಳಿಗೆ ಮಾತ್ರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಅನ್ನುವಂತಹ ಒಂದು ಕಾನೂನನ್ನು ಘೋಷಿಸುವುದರ ಮೂಲಕ ಭಾರತೀಯರ ಅನೇಕತೆಯಾಗಿರುವಂತಹ ಅಸಂತೃಪ್ತಿಗೆ ಬ್ರಿಟಿಷರು ಕಾರಣವಾಗ್ತಾ ಇದ್ದಾರೆ. ಇನ್ನು ಸೈನಿಕ ಕಾರಣಗಳು. ಭಾರತೀಯ ಸೈನಿಕರ ಬಗ್ಗೆ ಬ್ರಿಟಿಷರಿಗಿದ್ದ ಕೀಳು ಮನೋಭಾವನೆ. ಈಗಾಗಲೇ ನಮಗೆ ತಿಳಿದಿರುವಂತೆ ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯ ಸೈನಿಕರು ಹೆಚ್ಚಿನ ಮಟ್ಟದಲ್ಲಿ ಇದ್ದರು ಅಂತ. ಅಂದರೆ ಇವರು ಬ್ರಿಟಿಷ್ ಸೈನಿಕರು ಒಂದು ಭಾಗದಲ್ಲಿದ್ದಪ್ಪ ಅಂದರೆ ಭಾರತೀಯ ಸೈನಿಕರು 10 ಭಾಗದಲ್ಲಿದ್ದರು. ಆಂಗ್ಲ ಸೈನಿಕರು ಮತ್ತು ಅಧಿಕಾರಿಗಳು ಭಾರತೀಯ ಸಿಪಾಯಿಗಳನ್ನು ಅತ್ಯಂತ ಕೀಳು ದೃಷ್ಟಿಯಿಂದ ನೋಡಿಕೊಳ್ತಾ ಇದ್ದರು. ಆಂಗ್ಲ ಸೈನಿಕರು ಮತ್ತು ಭಾರತೀಯ ಸೈನಿಕರ ನಡುವೆ ಅನೇಕ ತಾರತಮ್ಯಗಳು ಇದ್ದವು. ಹಾಗೂ ಭಾರತೀಯ ಸೈನಿಕರಿಗೆ ಸಂಬಳ ಮತ್ತು ಅವರಿಗೆ ಬಡ್ತಿ ಈ ಮುಂತಾದವುಗಳ ಬಗ್ಗೆ, ಅಂದರೆ ಭಾರತೀಯ ಸೈನಿಕರಿಗೆ ಸಂಬಳ ನೀಡುವಾಗ, ಅವರಿಗೆ ಬಡ್ತಿ ನೀಡುವಾಗ, ಸಂಬಳ ಬರುವಂತೆ ಇದ್ದರೂ ಸಹ ಸಂಬಳವನ್ನು ನೀಡ್ತಾ ಇದ್ದಿಲ್ಲ, ಬಡ್ತಿ ಸಿಗುವಂತೆ ಇದ್ದರೂ ಸಹ ಬಡ್ತಿಯನ್ನು ನೀಡ್ತಾ ಇದ್ದಿಲ್ಲ. ಇಂತಹ ಅನೇಕ ಮುಖ್ಯ ವಿಷಯಗಳ ಬಗ್ಗೆ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಿರ್ಲಕ್ಷ್ಯ ಮನೋಭಾವನೆಯನ್ನು ತಡೆಯುವುದರ ಮೂಲಕ ಭಾರತೀಯ ಸೈನಿಕರ ಮೇಲೆ ಅತ್ಯಂತ ಕೀಳು ಮನೋಭಾವನೆಯನ್ನು ಹೊಂದ್ತಾರೆ. ನೆಕ್ಸ್ಟು ಬಂಗಾಲ ಸೈನ್ಯದಲ್ಲಿನ ಅತೃಪ್ತಿ. ಈ ಬಂಗಾಲ ಸೈನ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಾಹ್ಮಣರು ಮತ್ತು ರಜಪೂತರು ಸಂಪ್ರದಾಯಶೀಲರಾಗಿದ್ದರು. ನೋಡ್ರಿ, ಬಂಗಾಲ ಸೈನ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಬ್ರಾಹ್ಮಣರು ಮತ್ತು ರಜಪೂತರು ಇವರು ಸಂಪ್ರದಾಯಶೀಲರಾಗಿದ್ದು ತಮ್ಮ ಸೈನ್ಯಾಧಿಕಾರಿಗಳ ಆದೇಶಗಳನ್ನು ಉಲ್ಲಂಘಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಅಂದರೆ ಬ್ರಿಟಿಷ್ ಸೈನ್ಯಾಧಿಕಾರಿಗಳ ಆದೇಶಗಳನ್ನು ಇವರು ಉಲ್ಲಂಘಿಸಿದರು. ಮತ್ತು ಯಾಕೆ ಉಲ್ಲಂಘಿಸಿದ್ರಪ್ಪ ಅಂದರೆ, ನಾವು ಸಹ ಶ್ರೇಷ್ಠರು, ನಮಗೆ ಸಿಗಬೇಕಾಗಿರ್ತಕ್ಕಂತಹ ಯಾವುದೇ ರೀತಿಯಾಗಿರುವಂತಹ ಬಡ್ತಿ ಸಿಗ್ತಾ ಇಲ್ಲ, ನಮಗೆ ಸಿಗಬೇಕಾಗಿರ್ತಕ್ಕಂತಹ ಯಾವುದೇ ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ. ಆದ ಕಾರಣ ಆ ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂತಹ, ಬಡ್ತಿಯಿಂದ ಆಗಿರುವಂತಹ ಮತ್ತು ನಾಗರಿಕ ಸೇವಾ ಕಾನೂನುಗಳಿಂದ ವಂಚಿತರಾಗಿರುವಂತಹ ಅನೇಕ ಬ್ರಾಹ್ಮಣರು ಮತ್ತು ರಜಪೂತರು ಬ್ರಿಟಿಷ್ ಸೈನ್ಯಾಧಿಕಾರಿಗಳ ಆದೇಶಗಳನ್ನು ಉಲ್ಲಂಘಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಹಾಗೆಯೇ 1856ರಲ್ಲಿ ಲಾರ್ಡ್ ಕ್ಯಾನಿಂಗನು ಜಾರಿಗೆ ತಂದಿರುವಂತಹ ಜನರಲ್ ಸರ್ವೀಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್, ನೆನಪಿಟ್ಕೊಳ್ರಿ, 1856ರಲ್ಲಿ ಲಾರ್ಡ್ ಕ್ಯಾನಿಂಗನು ಜಾರಿಗೆ ತಂದಿರುವಂತಹ ಜನರಲ್ ಸರ್ವೀಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್, ಈ ಶಾಸನದ ಅನ್ವಯ ಭಾರತೀಯ ಸೈನಿಕರು ಕಡ್ಡಾಯವಾಗಿ, ಇದು ಏನು ಹೇಳ್ತದಪ್ಪ ಅಂದರೆ, ಭಾರತೀಯ ಸೈನಿಕರು ಕಡ್ಡಾಯವಾಗಿ ವಿದೇಶಿ ನೆಲದಲ್ಲಿ ಬ್ರಿಟಿಷರ ಪರವಾಗಿ ಹೋರಾಡಬೇಕಂತ. ಇಂತಹ ಕಾನೂನು, ಈ ಕಾನೂನು ಏನಾಯ್ತಪ್ಪ ಅಂದರೆ ಭಾರತೀಯ ಸಂಪ್ರದಾಯಶೀಲರಿಗೆ ವಿರುದ್ಧವಾಗಿರ್ತಕ್ಕಂತಹ ಕಾನೂನಾಗಿತ್ತು. ಯಾಕಂದರೆ ಭಾರತೀಯರು ಸಮುದ್ರವನ್ನು ದಾಟಿ ಯುದ್ಧವನ್ನು ಮಾಡುವಂತೆ ಇದ್ದಿಲ್ಲ. ಸಮುದ್ರವನ್ನು ದಾಟಿ ಯುದ್ಧವನ್ನು ಮಾಡಿದರೆ ಅದು ಅಪಪ್ರಚಾರ, ಭಾರತೀಯ ಧಾರ್ಮಿಕ ವ್ಯವಸ್ಥೆಗೆ ಮಾಡಿರುವಂತಹ ಅಪಪ್ರಚಾರ, ಅಂಥವರಿಗೆ ಅನೇಕತೆಯಾಗಿರ್ತಕ್ಕಂತಹ ಶಿಕ್ಷೆಗಳನ್ನು ಕೊಡ್ತಾ ಇದ್ರು ಭಾರತೀಯ ಸಂಪ್ರದಾಯದಲ್ಲಿ. ಆದ ಕಾರಣ ಈ ಒಂದು ಜನರಲ್
ಸರ್ವೀಸ್ ಎನ್ರಿಚ್ಮೆಂಟ್ ಆ್ಯಕ್ಟ್ ಅನ್ನುವಂತಹ ಒಂದು ಶಾಸನವನ್ನು ಭಾರತೀಯರು ಅನೇಕ ರೀತಿಯಾಗಿ ಅದನ್ನು ದ್ವೇಷ ಮಾಡ್ತಾರೆ, ಅದನ್ನು ದೂರ ಮಾಡ್ತಾರೆ. ಹೀಗೆ ಹೋರಾಡಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಒದಗಿ ಬಂದಾಗ ಈ ಕಾಯ್ದೆಯು ಸಂಪ್ರದಾಯಸ್ಥ ಭಾರತೀಯ ಸೈನಿಕರ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ನೆಕ್ಸ್ಟು, ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯ ಸೈನಿಕರ ಹೆಚ್ಚಳ. ನಾನು ಈಗಾಗಲೇ ಹೇಳಿದಂತೆ ಕ್ರಿಸ್ತಕ 1856 ವೇಳೆಗೆ 1857 ಪ್ಲಾಸಿ ಕದನದಲ್ಲಿ ಜಯವನ್ನು ಸಂಪಾದಿಸಿರುವಂತಹ ಬ್ರಿಟಿಷರು ಬಂಗಾಲದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸುವುದರ ಮೂಲಕ ಕ್ರಮೇಣವಾಗಿ ಭಾರತದ ಅನೇಕ ಪ್ರದೇಶಗಳಿಗೆ ತಮ್ಮ ಅಧಿಕಾರವನ್ನು ವಿಸ್ತಾರ ಮಾಡ್ತಾರೆ. ಅಂತಹ ವಿಸ್ತಾರ ಮಾಡಿರ್ತಕ್ಕಂತಹ ಬ್ರಿಟಿಷರು ಆ ಬ್ರಿಟಿಷ್ ಸೈನ್ಯದಲ್ಲಿ ಕ್ರಿಸ್ತಕ 1856 ವೇಳೆಗೆ ಭಾರತೀಯ ಸಿಪಾಯಿಗಳ ಸಂಖ್ಯೆ ಸುಮಾರು 7 ಲಕ್ಷ ಇತ್ತಂತೆ. ಭಾರತೀಯ ಸಿಪಾಯಿಗಳ ಸಂಖ್ಯೆ ಸುಮಾರು 7 ಲಕ್ಷ ಇದ್ದರೆ ಆಂಗ್ಲ ಸೈನಿಕರ ಸಂಖ್ಯೆ ಕೇವಲ 55,000ದಷ್ಟಿತ್ತು. ಅಂದರೆ 1:10, ಅಂದರೆ 55,000ದಷ್ಟಿತ್ತು. ಮತ್ತು ಬಹು ಸಂಖ್ಯೆ ಯುರೋಪಿಯನ್ ಸೈನಿಕರು ಪಂಜಾಬ್ದಲ್ಲಿದ್ದರು. ಬಹುಸಂಖ್ಯೆ ಯುರೋಪಿಯನ್ ಸೈನಿಕರು ಪಂಜಾಬ್ದಲ್ಲಿದ್ದರು. ಉತ್ತರ ಪ್ರದೇಶದಲ್ಲಿ ಆಂಗ್ಲರ ಸೈನ್ಯ, ಇವತ್ತಿಗೂ ಸಹ ಉತ್ತರ ಪ್ರದೇಶ ಅನ್ನುವಂತಹದ್ದು ಬಹಳ ವಿಶಾಲವಾಗಿರ್ತಕ್ಕಂತಹ ರಾಜ್ಯ ಮತ್ತು ಅತ್ಯಂತ ಆಯಕಟ್ಟಿನ ರಾಜ್ಯ ಮತ್ತು ಭಾರತದ ರಾಜಕೀಯ ವ್ಯವಸ್ಥೆಯ ಮೇಲೆ ಅತ್ಯಂತ ಪ್ರಭಾವ ಬೀರಿರುವಂತಹ ರಾಜ್ಯ. ಇಂತಹ ಒಂದು ಉತ್ತರ ಪ್ರದೇಶದ ಅನೇಕ ಪ್ರದೇಶಗಳಲ್ಲಿ ಆಂಗ್ಲ ಸೈನ್ಯದ ಸಂಖ್ಯೆ ಕಡಿಮೆ ಇತ್ತು ಮತ್ತು ಭಾರತೀಯ ಸೈನ್ಯದ ಸಂಖ್ಯೆ ಹೆಚ್ಚಿಗಿತ್ತು ಅಂತ. ಅಲ್ಲದೆ ಭಾರತದ ಕೆಲವು ಆಯಕಟ್ಟಿನ ಸೈನಿಕ ನೆಲೆಗಳು ಭಾರತೀಯ ಸೈನಿಕರ ವಶದಲ್ಲಿದ್ದವು. ಈ ಎಲ್ಲ ಬಹಳ ಪ್ರಮುಖವಾಗಿರ್ತಕ್ಕಂತಹ ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯ ಸೈನಿಕರ ಹೆಚ್ಚಳ ಈ ಒಂದು 1857 ಮಹಾದಂಗೆಗೆ ಪ್ರಮುಖ ಕಾರಣವಾಗಿ ಪರಿಣಮಿಸಿತು. ಕೊನೆಯದಾಗಿ ಈ ತತ್ಕ್ಷಣದ ಕಾರಣ ಅಂದರೆ ಈ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಆಡಳಿತ ಮತ್ತು ರಾಜಕೀಯ ಕಾರಣಗಳನ್ನು ಹೊರತುಪಡಿಸಿ, ಸೈನಿಕ ಕಾರಣಗಳನ್ನು ಹೊರತುಪಡಿಸಿ 1857 ದಂಗೆಗೆ ಕಾರಣವಾಗಿರ್ತಕ್ಕಂತಹ ಬಹಳ ಪ್ರಮುಖವಾಗಿರ್ತಕ್ಕಂತಹ ತತ್ಕ್ಷಣದ ಕಾರಣ ಅಂದರೆ ಕೊಬ್ಬು ಸವರಿದ ತೋಟಾಗಳ ಬಳಕೆ. ಕ್ರಿಸ್ತಕ 1856 ವೇಳೆಗೆ ಕಂಪನಿಯ ಸೈನ್ಯದಲ್ಲಿ ಬಂದೂಕುಗಳ ಬಳಕೆ ಪ್ರಾರಂಭವಾಯಿತು. ಅಂದರೆ ಈ ಸಾಂಪ್ರದಾಯಿಕ ಅಸ್ತ್ರಗಳನ್ನು ಹಿಂದಿಟ್ಟು 1856 ವೇಳೆಗೆ ಕಂಪನಿಯ ಸೈನ್ಯದಲ್ಲಿ ಸುಸಜ್ಜಿತವಾಗಿರುವಂತಹ ಮತ್ತು ಸುಧಾರಿಸಿರುವಂತಹ ಬಂದೂಕುಗಳ ಬಳಕೆ ಪ್ರಾರಂಭವಾಗ್ತಾ ಇದೆ. ಮತ್ತು ಈ ಬಂದೂಕುಗಳಲ್ಲಿ 2 ಇದೆ. ಒಂದು ಎನ್ಫೀಲ್ಡ್ ಬಂದೂಕುಗಳು, ಒಂದು ಮಾಮೂಲು ಭಾರವಾಗಿರ್ತಕ್ಕಂತಹ ತೋಟಾಗಳನ್ನು ತುಂಬುವಂತಹ ಬಂದೂಕುಗಳು. ಈ ತೋಟಾಗಳನ್ನು ಬಂದೂಕಿಗೆ ತುಂಬುವ ಮೊದಲು ಅಲ್ಲಿ ಏನಾಗ್ತೈತಪ್ಪ ಅಂದರೆ, ಆ ತೋಟಾಗಳನ್ನು ಬಂದೂಕಿಗೆ ತುಂಬುವ ಮೊದಲು ಅದರ ಕಾಗದದ ಹೊದಿಕೆಯನ್ನು ಹೊಂದಿದ, ಅಂದರೆ ಅದು ಮುಂದುಗಡೆ ಒಂದು ಕಾಗದದ ಹೊದಿಕೆ ಇತ್ತು, ಆ ಹೊದಿಕೆಯನ್ನು ಹೊಂದಿದ ಮುಂದಿನ ಜಾಗವನ್ನು ಹಲ್ಲಿನಿಂದ ಕಚ್ಚಿ ತೆಗೆಯಬೇಕಾಗಿತ್ತು. ಪ್ರತಿಯೊಬ್ಬ ಸೈನಿಕರು ತಮಗೆ ಕೊಟ್ಟಿರ್ತಕ್ಕಂತಹ ಈ ತೋಟಾ ಬಂದೂಕಿನ ಮುಂದಿನ ಭಾಗವನ್ನು ಹಲ್ಲಿನಿಂದ ಕಚ್ಚಿ ತೆಗೆಯಬೇಕಾಗಿತ್ತು. ಆ ಹಲ್ಲಿನಿಂದ ಕಚ್ಚಿ ತೆಗೆಯುವಾಗ ಏನಾಗ್ತಾ ಇತ್ತು, ಅಲ್ಲಿ ಕೆಲವು ಸಮಯದಲ್ಲಿ ಈ ಒಂದು ಹಸುವಿನ ಕೊಬ್ಬನ್ನು ಮತ್ತು ಕೆಲವು ಸಮಯದಲ್ಲಿ ಹಂದಿಯ ಕೊಬ್ಬನ್ನು ಆ ಒಂದು ಮುಂದಿನ ಭಾಗಕ್ಕೆ ಸವರಿದ್ರು. ಇಲ್ಲಿ ಹಸು ಹಿಂದೂಗಳಿಗೆ ಪವಿತ್ರವಾದ ಪ್ರಾಣಿಯಾದರೆ ಹಂದಿ ಮುಸ್ಲಿಮರಿಗೆ ಅನಿಷ್ಟವಾಗಿತ್ತು. ಅಂದರೆ ಹಸು ಹಿಂದೂಗಳಿಗೆ ಪವಿತ್ರವಾಗಿರ್ತಕ್ಕಂತಹ ಪ್ರಾಣಿ, ಹಂದಿ ಮುಸ್ಲಿಮರಿಗೆ ಅನಿಷ್ಟವಾಗಿರ್ತಕ್ಕಂತಹ ಪ್ರಾಣಿ. ಹೀಗೆ ಹಂದಿ ಮತ್ತು ಹಸುವಿನ ಕೊಬ್ಬು ಸವರಲಾಗಿದೆ ಎಂಬ ಸುದ್ದಿ ಭಾರತೀಯ ಸೈನ್ಯದಲ್ಲಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ. ಈ ಕಾಡ್ಗಿಚ್ಚಿನಂತೆ ಹರಡಿದಾಗ ಏನಾಗ್ತಾ ಇದೆ, ಭಾರತೀಯ ಹಿಂದೂ ಮತ್ತು ಮುಸ್ಲಿಂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಇಂತಹ ಕೋವಿಗಳನ್ನು ಬಳಸುವುದಕ್ಕೆ ಭಾರತೀಯ ಮತ್ತು ಮುಸ್ಲಿಂ ಸೈನಿಕರು ನಿರಾಕರಿಸ್ತಾ ಇದ್ದಾರೆ. ಇಂತಹ ಒಂದು ಕೋವಿಗಳನ್ನು ಬಳಸಲಿಕ್ಕೆ ನಿರಾಕರಿಸಿರುವಂತಹ ಭಾರತೀಯ ಸೈನಿಕರನ್ನು ಬ್ರಿಟಿಷ್ ಅಧಿಕಾರಿಗಳು ಶಿಕ್ಷೆಗೆ ಗುರಿಪಡಿಸ್ತಾರೆ ಮತ್ತು ಅವರನ್ನು ಬಹಿರಂಗವಾಗಿ ಅವಮಾನಗೊಳಿಸಿ ಸುಮಾರು 10 ವರ್ಷಗಳ ಜೈಲು ಶಿಕ್ಷೆಗೆ ಅವರನ್ನು ಜೈಲಿಗೆ ಕಳಿಸ್ತಾರೆ. ಈ ರೀತಿಯಾಗಿ ಭಾರತೀಯ ಸೈನಿಕರಿಗೆ ಅತ್ಯಂತ
ಅವಹೇಳನಕಾರಿಯಾಗಿರುವಂತಹ ಅವಮಾನವಾಗ್ತಾ ಇದೆ ಮತ್ತು ಭಾರತೀಯ ಸೈನಿಕರನ್ನು ಅತ್ಯಂತ ಕೀಳು ದೃಷ್ಟಿಯಿಂದ ಕಾಣ್ತಾ ಇದ್ದಾರೆ ಮತ್ತು ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸುಸಜ್ಜಿತ ಶಸ್ತ್ರಗಳನ್ನು ಕೊಡದೆ ಕೇವಲ ಸಾಂಪ್ರದಾಯಿಕ ಶಸ್ತ್ರಗಳನ್ನು ಅವರಿಗೆ ಕೈಗೆ ಇಡ್ತಾ ಇದ್ದಾರೆ ಮತ್ತು ಅವರಿಗೆ ಸಿಗಬೇಕಾಗಿರ್ತಕ್ಕಂತಹ ಯಾವುದೇ ರೀತಿಯ ಸವಲತ್ತುಗಳು ಸಿಗದೇ ಇದ್ದಾಗ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ, ಅವರ ವಿರುದ್ಧ ಕೋಪವನ್ನುಗೊಳ್ತಾರೆ. ಈ ಕೋಪ ಮತ್ತು ಅವರಲ್ಲಿರುವಂತಹ ಅನೇಕ ಒಂದು ಬೇಗುದಿ ಏನಾಗ್ತಾ ಇದೆ ಈ 1857ರ ಮಹಾದಂಗೆಗೆ ಬಹಳ ಪ್ರಮುಖವಾಗಿರ್ತಕ್ಕಂತಹ ಕಾರಣವಾಗಿ ಪರಿಣಮಿಸಿತು. ಕೊನೆಯದಾಗಿ ಉಪಸಂಹಾರ. ಕ್ರಿಸ್ತಕ 1857ರ ಮಹಾದಂಗೆಯನ್ನು ಬ್ರಿಟಿಷ್ ಇತಿಹಾಸಕಾರರು ಸಿಪಾಯಿ ದಂಗೆ ಅನ್ನುವಂತಹ ರೀತಿಯಲ್ಲಿ ಕರೆದಿದ್ದಾರೆ. ಯಾಕೆಂದರೆ ಈ 1857ರ ಮಹಾದಂಗೆ ಸಂಭವಿಸುವುದಕ್ಕೆ ಭಾರತೀಯ ಸಿಪಾಯಿಗಳಲ್ಲಿನ ಅತೃಪ್ತಿಯೇ ಕಾರಣ. ಅಂದರೆ ಭಾರತೀಯ ಸಿಪಾಯಿಗಳನ್ನು ಬ್ರಿಟಿಷರು ನಡೆಸಿಕೊಂಡಿರುವಂತಹ ರೀತಿ ಏನಿದೆಯಲ್ಲ, ಆ ರೀತಿ ಭಾರತೀಯ ಸಿಪಾಯಿಗಳ ಅತೃಪ್ತಿಗೆ ಕಾರಣವಾಗ್ತಾ ಇದೆ. ಆ ಅತೃಪ್ತಿಯನ್ನು ಹೊಂದಿರತಕ್ಕಂತಹ ಭಾರತೀಯ ಸಿಪಾಯಿಗಳು 1857ರ ಮಹಾದಂಗೆಯನ್ನು ಮಾಡುವುದಕ್ಕೆ ಮುಂದಾಗ್ತಾರೆ. ಆದ ಕಾರಣ ಈ 1857ರ ಮಹಾದಂಗೆಯನ್ನು ಬ್ರಿಟಿಷ್ ಇತಿಹಾಸಕಾರರು ಸಿಪಾಯಿ ದಂಗೆ ಅನ್ನುವಂತಹ ನಿಟ್ಟಿನಲ್ಲಿ ಕರೆದರೆ ಅದನ್ನು ಭಾರತೀಯ ಇತಿಹಾಸಕಾರರು ಅತ್ಯಂತ ಹೆಮ್ಮೆಯಿಂದ ಮತ್ತು ವಿಶ್ವಾಸದಿಂದ ಈ ಒಂದು ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಭಾರತದ ಮಹಾದಂಗೆ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಕರೀತಾರೆ. ಮೇಲ್ನೋಟಕ್ಕೆ ಇದು ಭಾರತೀಯ ಸೈನಿಕರ ಅತೃಪ್ತಿಯಿಂದ ಸಂಭವಿಸಿರುವಂತಹ ದಂಗೆಯಾಗಿದ್ದರೂ ಸಹ ಮೇಲೆ ತಿಳಿಸಿದ ಎಲ್ಲ ಅಂಶಗಳು ಅಂದರೆ ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಸೈನಿಕ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು, ಇನ್ನೂ ಅನೇಕ ಕಾರಣಗಳು ಈ ಒಂದು 1857ರ ಮಹಾದಂಗೆಗೆ ಪ್ರಮುಖ ಅಂಶಗಳಾಗಿ ಅವು ಪರಿಣಮಿಸ್ತಾ ಇವೆ. ಹೀಗೆ 1857ರ ಮಹಾದಂಗೆಗೆ ಪ್ರಮುಖ ಕಾರಣಗಳು ಆಗುವುದರ ಮೂಲಕ 1857ರಲ್ಲಿ ಸಂಭವಿಸಿದ, ಇಲ್ಲಿ 1757 ಅಂತಿದೆ, 1857ರಲ್ಲಿ ಸಂಭವಿಸಿದ ಪ್ಲಾಸಿ ಕದನದಲ್ಲಿ ಜಯಗಳಿಸಿದ ಬ್ರಿಟಿಷರು ಬಂಗಾಲದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿ ಕ್ರಮೇಣವಾಗಿ ಭಾರತದಲ್ಲಿ ತಮ್ಮ ಅಧಿಕಾರವನ್ನು ವಿಸ್ತರಿಸುವುದಕ್ಕೆ ಪ್ರಯತ್ನಪಟ್ಟರು ಮತ್ತು ಈ ಭಾರತೀಯರ ಅತೃಪ್ತಿಯೇ 1857ರ ಮಹಾದಂಗೆಗೆ ಪ್ರಮುಖ ಕಾರಣವಾಗಿ ಪರಿಣಮಿಸಿತು ಅನ್ನುವಂತಹ ವಿಚಾರವನ್ನು ನಾನು ನಿಮಗೆ ಹೇಳ್ತಾ, ಇದುವರೆಗೂ ನಾನು ತಿಳಿಸಿಕೊಟ್ಟಿರುವಂತಹ ವಿಷಯಗಳು ನಿಮಗೆ ಅತ್ಯುಪಯುಕ್ತ ಮಾಹಿತಿಯನ್ನು ಒದಗಿಸಿಕೊಡ್ತವೆ ಅನ್ನುವಂತಹ ನಂಬಿಕೆಯಿಂದ ನನ್ನ ಈ ಒಂದು ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.